ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ಇವಾಗಂತ ತೆಗ್ದಿರೋದು ಇಲ್ಲೇ. ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಂದಿರೋದು ಕೃಷ್ಣಾಪುರ ಡಗ್ಗಿ. ಐ ಥಿಂಕ್ ಇದು ಇವರು ಮಕ್ಕಳೆಲ್ಲ ಇವರು ನಮ್ಮ ಅಕ್ಕನ ಮಕ್ಕಳು. ಇವಳು ಫಾರಿನಲ್ಲಿ ಬೆಳೆದಿದ್ದಾಳೆ, ಇವಳು ಬರೀದ ಆಫ್ರಿಕಾದಲ್ಲಿ. ಅದಕ್ಕೆ ನಮ್ಮ ಅಕ್ಕನ ಮಕ್ಕಳು ಏನೋ ಹೇಳ್ತಾರಂತೆ ಕೇಳ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇಲ್ಲಿ ಕೃಷ್ಣಾಪುರ ಡಗ್ಗಿಲಿ ಒಂಥರ ಡಿಫ್ರೆಂಟ್ ಲುಕ್ ಎಲ್ಲ ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಪರ್ಚೇಸ್ ಮಾಡಿ ಅಂತ ನಿಮ್ಗೆ ಯಾರಿಗಾದರೂ ಈ ಥರ ಮಾಡೆಲ್ಸ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ DM ಮಾಡಿ, ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ನಾವಿವಾಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಇನ್ನೂ ಬರ್ತಾ ಇಲ್ಲ. ನಮ್ಮ ಲೈಫಲ್ಲಿ ಬರೀ ವೆಯ್ಟ್ ಮಾಡೋದೇ ಆಗೋಯ್ತು ಗೈಸ್. ಪ್ಲೀಸ್ ಬಸ್ಗೆ ವೇಟ್ ಮಾಡಿ ನಾನು ಎಲ್ಲ ಕರ್ಗೋಗ್ಬಿಡ್ತೀನಿ. ಆಫ್ರಿಕನ್ಸ್ ಪ್ಲೀಸ್, ಆಫ್ರಿಕನ್ಸ್. ಓ, ಬಸ್ಸಿಗೆ ವೇಟ್ ಮಾಡಿ ಆಫ್ರಿಕನ್ ಆಗ್ಬಿಟ್ಟಿದ್ದಾಳೆ ಅಂತೆ. 8 ವರ್ಷದಿಂದ ಬಸ್ಸಲ್ಲಿ ಓಡಾಡ್ತಿದ್ದೀನಿ, ಬಸ್ಸಿಗೆ ವೇಟ್ ಮಾಡಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫೈನಲಿ ಬಸ್ ಬಂತು ಗೈಸ್, ಬರ್ತಾ ಇದೆ. ಬಾಯ್. ನೋಡಕ್ಕೆ ಎಂತ ಗಿಚ್ಚಿದೆ ಪ್ಲೇಸು. ನನಗಂತೂ ವಿಶೇಷವಾದ ಅಕ್ಕರೆ ನಿನ್ನಲ್ಲಿ, ನಿನಗಿಂತ ವಿಶೇಷವಾದ ಅಚ್ಚರಿ ಇನ್ನೆಲ್ಲಿ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ಇವಾಗಂತ ತೆಗ್ದಿರೋದು ಇಲ್ಲೇ. ಅಂದ್ರೆ ಇಲ್ಲೇ ನಿಯರ್ ಆಕ್ಚುಲಿ ಪ್ಲೇಸ್, ಲೊಕೇಶನ್ ಎಲ್ಲ ಹಂಗೆ ಕಾಣಿಸಿದೆ. ಇವಳಿಗೆ ಗೊತ್ತಿಲ್ಲ ಆಕ್ಚುಲಿ, ನನಗೆ ಗೊತ್ತಿರೋದು. ಕರೆಕ್ಟ್ ಇಲ್ವಾ? ನಮ್ಮೂರಿಗೆ, ನಮ್ಮ ಏರಿಯಾ, ನಮ್ಮೂರು. ಅಂಜನಾದ್ರಿ ಬೆಟ್ಟ ಇಲ್ಲೇ ಕಾಣುತ್ತೆ ನೋಡಿ, ಕಾಣ್ತಾ ಇದೇ ಅಂಜನಾದ್ರಿ ಬೆಟ್ಟ. ಆಂಜನೇಯನ ಭಕ್ತರಿದ್ದಾರೆ. ಸೊ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಇವಾಗ ಒನ್ ಟೈಮ್ ಭೇಟಿ ಕೊಡಿ. ಯಾರಿಗಾದ್ರೂ ಲೊಕೇಶನ್ ಬಗ್ಗೆ ಐಡಿಯಾ ಬೇಕಿದ್ರೆ DM ಮಾಡಿ, ನಾ ಎಲ್ಲ ಹೇಳ್ತೀನಿ. ಬಂದ್ಬಿಟ್ಟು ಕರ್ಗಾಗಿ ಹೋಗಿ. ಆಕ್ಚುಲಿ ಇಲ್ಲ, ಆ ಥರ ಏನಿಲ್ಲ. ನಿಮ್ಗೆ ಅಷ್ಟು ಕರ್ಗಾಗಬಾರ್ದು ಅಂತ ಇದ್ರೆ ಮಾಸ್ಕ್ ಯೂಸ್ ಮಾಡಿ. ಕಾರ್ ತಗೊಂಬನ್ನಿ. ಒಳ್ಳೆ ಐಡಿಯಾ. ಈಗ ಗಂಗು ಕಾಣ್ತಿಲ್ಲ, ಸೈಡಿಗೆ ಹೋಗಿ, ನೀನೇ ಬರ್ತೀನಿ. ಅಲ್ಲ, ಎಲ್ಲರೂ ಕಾಣ್ಬೇಕಲ್ಲ, ಕವರ್ ಆಗ್ಬೇಕು. ಇವಾಗ ಹೇಳೋ, ಮಾತಾಡು, ಅಸಹ್ಯ ಮಾಡಲ್ಲ, ಮಾತಾಡಿ. ಫ್ರೆಂಡ್ಸ್, ಇಲ್ಲಿರುವಂಥ ಗಾಳಿ ಮತ್ತೆ ಬೆಳಕು, ಕೂಡಿದ ತಣ್ಣನೆಯ ಹ್ಞೂ, ವಾತಾವರಣ ಮಸ್ತ್. ನೋಡಕ್ ಮಾತ್ರ 2 ಕಣ್ಣು ಕೂಡ ಸಾಲದು. ಇಲ್ಲಿರೋ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಮಸ್ತಿದೆ. ಆ್ಯಂಡ್ ಭತ್ತ ಎಲ್ಲ ಸಿಕ್ಕಾಪಟ್ಟೆ ಬೆಳಿತಾರ ಗಂಗೋತ್ರಿ ಸೈಡೇ. ಅದೆಲ್ಲರಿಗೂ ಗೊತ್ತಿರ್ತೀವಿ, ಗಂಗೋತ್ರಿ ಸೈಡ್ ಇದ್ದವ್ರಿಗೆ. ಯಾರು ಬೇರೆ ಕಡೆ ಬೆಂಗಳೂರು ಅಂತಾರೆ ಅವ್ರಿಗಂತ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಬರೋದು. ಇವಳಿರೋದು ಬೆಂಗಳೂರಲ್ಲಿ ಅಂತ ಅವಾಗಿಂತ ನೋಡ್ಕೊಂಡು ಹೋಗಿ ಬರ್ತಾಳೆ. ಹಾಯ್ ಅಣ್ಣ, ಬಹಾಟೋ. ನೆಕ್ಸ್ಟ್ ಪಾರ್ಟ್ ಏನಾಗಿದೆ ಅಂತ, ನಾವು ಎಲ್ಲಿಗೆ ಹೋಗಿದ್ದೀವಿ, ಏನು ಮಾಡಿದ್ದೀವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ವೇಟ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್. ಲವ್ ಯು. ಸೇ ಲವ್ ಯು ಅಣ್ಣ. ಲವ್ ಯು. ಲವ್ ಯು ಟು. ಬಾಯ್ ಗಾಯ್ಸ್, ಟೇಕ್ ಕೇರ್. ಫೈನಲಿ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಫಾಲ್ಸ್, ಜೋಗ್ ಫಾಲ್ಸ್, ಮಿನಿ ಜೋಗ್ ಫಾಲ್ಸ್. ಇವು ಚೈ ಥರ ನೀರಲ್ಲೆಲ್ಲ ಇಳಿದ್ಬಿಟ್ಟು. ಬಟ್ ನಾವಂತರೂ ಹೇಳೋಣ, ಸ್ವಲ್ಪ ಟೈಮ್ ಕೊಡಿ. ಫೋನ್ ಏನಾದರೂ ಅದ್ರಲ್ಲಿ ಬಿದ್ದುಬಿಟ್ರೆ ಭಾಳ ಕಷ್ಟ. ಮತ್ತೆ
ನೈಸ್ ಅಲ್ಲ, ನೇಚರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೈನಲಿ ಡೆಸ್ಟಿನಿ ರೀಚ್ಡ್. ಸೊ ಇಲ್ಲಿ ಯಾರಿದ್ದಾರೆ ನೋಡಿ, ಆಂಜನೇಯ. ಯಪ್ಪ ಫೋನ್ಗಿನ್ ಕಸ್ಕೊಂಡ್ಬಿಟ್ಟಿತ್ತು. ಏಯ್ ಸೆಲ್ಫಿ ಪ್ಲೀಸ್. ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ಲೊಕೇಶನ್ ಯಾವುದಂತ ತೋರಿಸ್ತೀನಿ, ಗೊತ್ತಾದರೆ ಕಮೆಂಟ್ ಹಾಕಿ. ತೋರಿಸ್ಬಿಡಮ್ಮ ಅಂತ. ಯಾವ್ದು ಗೊತ್ತಾ? ಟೆಂಟೆಡ ಪಂಪಾ ಸರೋವರ. ನಾವು ಬಂದಿರೋದು ಇವತ್ತು. ಇರ್ಬೇಕಾದ್ರೆ ಮೊಸಳೆಗಳೆಲ್ಲ ಏನು ಹೇಳ್ತಿದೆ ಕೇಳ್ಕೊಂಬಿ. ಕಮಾನ್ ಟೆಲ್ ಮಿ. ಫ್ರೆಂಡ್ಸ್, ಇದರಲ್ಲಿ ಮೊಸಳೆಗಳಿವೆ ಅಂತ ಫ್ರೆಂಡ್ಸ್. ನಾವು ನೀವೆಲ್ಲ ಇರಬೇಕಾದ್ರೆ ಇವೆಲ್ಲ ಯಾವ ಮೊಸಳೆ ಇದಾವಂತೆ. ಹೌದು, ರಿಯಲಿ ಅದಾವೆ. ಸೊ ಇದೇ ಪಂಪಾ ಸರೋವರ ಆ್ಯಂಡ್ ಒಂಥರ ಟೂರಿಸ್ಟ್ ಪ್ಲೇಸ್ ಕೂಡ, ಟೂರಿಸಮ್ ಪ್ಲೇಸು. ಸಿಕ್ಕಾಪಟ್ಟೆ ಜನ ಬರ್ತಾರೆ ಔಟ್ಸೈಡಿಂದ. ನೇಚರ್ ಮಾತ್ರ ಅಲ್ಟಿಮೇಟು. ನೀವು ಒಂದ್ಸಾರಿ ಮ್ಯಾರೇಜ್ ಆಗೋರಿದ್ರೆ ಆಗ್ಬೋದು ಗೈಸ್ ಇಲ್ಲಿ ಎಲ್ಲರೂ, ಯಾಕಂದ್ರೆ ಇದನ್ನು ಪ್ಲೇಸ್ ಇದು ಮಾಡ್ತಾರೆ. ಓ, ಮ್ಯಾರೇಜ್ ಕೂಡ ಆಗ್ಬೋದಾ? ಆಗ್ಬೋದು. ಹಿಂಗೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಅಮೌಂಟ್ ಕೊಟ್ಟಾಗಬೇಕು. ಎಲ್ಲದಕ್ಕೂ ಅಮೌಂಟ್ ಇರಲೇಬೇಕಲ್ವಾ? ಈಗಿನ ಕಾಲ ನಿಂತಿರೋದೇ ಅಮೌಂಟ್ ಮೇಲೆ. ಸೊ ಈ ಪ್ಲೇಸ್ ಯಾರೆಲ್ಲ ನೋಡಿದ್ದೀರಾ? ಸೊ ನೋಡಿದ್ದೀವಿ ಅಂತ ಒಂದು ರೆಡ್ ಆರ್ಟ್ನ ಕಮೆಂಟ್ ಮಾಡಿ. ಬಾಯ್. ಇಲ್ಲಿ ಈ ಥರ ಮನೆಗಳನ್ನ ಕಟ್ಬಿಟ್ಟು ಹೋಗ್ತಾರೆ. ಏನು ಗೊತ್ತಾ, ಏನಾದರೂ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಇದಾಗಲಿ ಅಂತ. ಸೊ ಈ ಥರ ಕಟ್ಬಿಟ್ಟು ಮನೆ ಕಟ್ಬಿಟ್ಟು ಹೋಗಿರ್ತಾರೆ ಅವ್ರವ್ರು ಅಂತ. ನಂಬಿಕೆ. ಮನೆ ಆದ್ಮೇಲೆ ಬಂದಿದ್ದೇನೋ ಪೂಜೆ ಮಾಡಿ ತೆಗಿತಾರಂತ ಹೇಳಿದೀವಿ. ಆಫೀಸ್ ಅವ್ರು ಬರತ್ತಿಗೆ ಬಿಡಿಸ್ಬಿಟ್ಟಿರ್ತಾರೆ ಯಾರಾದ್ರೂ. ಅದು ಗೊತ್ತಿಲ್ಲ ಗೈಸ್, ಹೇಳಿದೆ. ನೆಕ್ಸ್ಟ್ ನಾವು ಬಂದಿದ್ದು ದೇವಸ್ಥಾನ. ಶಬರಿ ರಾಮನ್ಗೋಸ್ಕರ ಸುಮಾರು ವರ್ಷ ಇಲ್ಲೇ ವೇಟ್ ಮಾಡಿದಾಳೆ ಅಂತ ಹೇಳಲಾಗುತ್ತೆ. ಸೊ ಶಬರಿ ಎಲ್ಲಿದ್ಲು ಅಂತ ಪ್ಲೇಸ್ ಇದೆ. ಸೊ ತೋರಿಸ್ತೀನಿ ಬನ್ನಿ. ರಾಮ ಕೂಡ ಬಂದಿದ್ರು ಅಂತ ಗೊತ್ತಾಗಿದೆ. ಸೊ ರಾಮನ ಹೆಜ್ಜೆ ಕೂಡ ಇಲ್ಲಿದೆ ಅಂತ ಹೇಳಲಾಗಿದೆ. ಸೊ ಅದನ್ನು ತೋರಿಸ್ತೀನಿ. ನಂಬಿಕೆ ಅಂದರೆ ಅದು ನಿಜ ಅನ್ಸುತ್ತೆ, ನಿಜ ಇರ್ಬೋದು. ಎಲ್ಲರೂ ಹೇಳಿದರೆ ಸೊ ನಾವು ಹೇಳ್ತಿದ್ದೀವಿ. ಸೊ ಶಬರಿ ವೇಟಿಂಗ್ ಮಾಡ್ತಿರೋ ಶಬರಿ ಗುಡಿ ಅಂತಾನೆ ಇದು ಫೇಮಸ್. ಇದಕ್ಕೆ ಶಬರಿ ಗುಡಿ ಅಂತಲೂ ಕರೀತಾರೆ. ಲೈಟಕ್ಕೆ ಇಲ್ಲಿ ಫೋಟೋ ಇದೆ ಶಬರಿದು. ಮಾತ್ರ ಧೈರ್ಯ ಇಲ್ಲ. ಇಲ್ಲೆಲ್ಲ ಇದೆ ನೋಡಿ ಗೈಸ್, ಬ್ಯಾಕ್ ತೋರಿಸಿದ್ದೀನಿ. ಹೋಗಿರೋದು ನೋಡಿ ಗೈಸ್, ಇಲ್ಲೆಲ್ಲ ಕೆಳಗಡೆ ಇದೆ. ನೀವು ಟ್ರೈ ಮಾಡಿ ಗೈಸ್, ಮತ್ತೆ ಹೋಗ್ಬೇಡಿ. ಆದರೆ ಹೋಗ್ಬೇಡಿ, ನಮಗೆ ಮೀಟರ್ ಇಲ್ಲ. ನೀವು ಹೋಗ್ಬೇಡಿ, ಬಟ್ ನೋಡಿ ಅದ್ಭುತ. ಆದರೆ ಸಿಕ್ಕಾಪಟ್ಟೆ ಭಯ. ಶ್ರೀರಾಮನ ಹೆಜ್ಜೆ ಗುರುತು ಅಂತ ಹೇಳಾಗ್ತಿದೆ, ಆದರೆ ಎಷ್ಟು ಚಿಕ್ಕದಿದೆ ನಮಗೂ ಗೊತ್ತಿಲ್ಲ. ಪಂಪಾ ಸರೋವರ ವ್ಯೂ ಪಾಯಿಂಟ್ ಲಾಸ್ಟ್ ಫೈನಲಿ. ಇಲ್ಲಿಗೆ ಬಂದರೆ ಮಸ್ತ್ ಕಾಣುತ್ತೆ, ಗುಡ್ಡ ಸಿಗ್ತಿದೆ ಗೈಸ್. ಸೊ ಕೆಳಗಡೆಯಿಂದ ವ್ಯೂ ಗಿಚ್ಚು. ಫಸ್ಟ್ ಟೈಮ್ ಬಂದಿರೋದು ಈ ಥರ ಫುಲ್ಲೆಲ್ಲ ನೋಡಿದ್ದು. ಫ್ರೆಂಡ್ಸ್ ಏನಂತ ಹೇಳ, ಪಂಪಾ ಸರೋವರಕ್ಕೆ ಕಲೆ ಅಂತೆ. ಆ್ಯಕ್ಚುಲಿ ಅದು ಪಂಪಾ ಸರೋವರನ ಅಲ್ಲ ಗೈಸ್, ಅದಕ್ಕೆ ನೇಮ್ ಇದೆ. ಬಟ್ ಅದಾದ್ರೆ ಪಂಪಾ ಸರೋವರ ಅಂತಾನೆ ಕರೀತಾರಿಲ್ಲ. ಇವಳೇನೋ ಕಲೆ ಬಂತೆ. ಅದು ಗಣ್ಣ ಮಾದರಿ. ಶಬರಿ ಬಗ್ಗೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ, ಸೊ ಇಟ್ ಇಸ್ ಅ ರೈಟ್ ಆರ್ ರಾಂಗ್ ಅಂತ ಇದೆಲ್ಲ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಓದ್ಕೊಳ್ಳಿ. ಮನೆಯಲ್ಲಿ ಪಂಪಾ ಸರೋವರ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಬಂದಾಯಿತು. ಸೊ ಇವಾಗ ಬಾರೆಹಣ್ಣು ತಿನ್ಕೊಂಡು ಹೊಂಟಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು. ಈ ಪಂಪಾ ಸರೋವರದಿಂದ ಸೊ ಅಂಜನಾದ್ರಿ ದೂರೇ ಆಗಲ್ಲ, ಇಲ್ಲೇ ಲೊಕೇಟ್ ಆಗಿದೆ. ಆರಾಮ್ ಕಾಣಿಸುತ್ತೆ ವಿತ್ ನೈಸ್ ವ್ಯೂ. ಸೊ ನಿಮಗೂ ಈ ಪ್ಲೇಸ್ ಬಗ್ಗೆ ಐಡಿಯಾ ಇದ್ದರೆ ಬಂದು ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊಂಟಿದ್ವಿ. ಅಂದ್ರೆ ಪಂಪಾ ಸರೋವರ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊಂಟಿವಿ. ಸೊ
ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡತ್ತಿ. ಇಲ್ಲೊಂದು ಯಾರಿರೋ ಆಟೋದವರು ಏನಾಗಿದೆ ರೀ ಮೇಡಮ್, ಜಾಸ್ತಿ ನೋಡಬೇಡ್ರಿ, ಲವ್ ಆಗುತ್ತೆ ಅಂತ.